ವೈಟ್ ಟಾಪ್ ಮತ್ತು ಒಂದು ಬ್ರೌನ್ ಸ್ಕರ್ಟ್ ಥರ ಹಾಕಿದ್ದೀನಿ. ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ಲೇಕ್ ಡಿಸ್ಟ್ರಿಕ್ಟ್. ಸೊ ನಾನು ತುಂಬ ಕಡೆ ಸ್ಟೇ ಎಲ್ಲಿದ್ದೀನಿ ಯು ಕೆದಲ್ಲಿ, ಬಟ್ ಈ ಸ್ಟೇ ಮಾತ್ರ ಸೂಪರ್ ಆಗಿತ್ತು. ಇದೇನಷ್ಟು ಎಕ್ಸ್ಪೆನ್ಸಿವ್ ಅಲ್ಲ ಇದು. ಎಷ್ಟಿತ್ತು ಇದು ಆಲ್ಮೋಸ್ಟ್ ಲೈಕ್ ಇವತ್ತು ಬಂದ್ಬಿಟ್ಟು ಜಸ್ಟ್ ಲೈಕ್ ತುಂಬ ಮೌಂಟೇನ್ಸ್ ಇರುತ್ತೆ, ಫುಲ್ ಹೈ ಪೀಕ್ ಮೌಂಟೇನ್ಸ್ ಇರುತ್ತೆ, ಅದ್ರ ಮಧ್ಯದಲ್ಲಿ ವ್ಯಾಲೀಸ್ ಥರ ಲೈಕ್ ಲೇಕ್ಸ್ ವ್ಯಾಲೀಸ್ ಎಲ್ಲ ಇರುತ್ತೆ. ಸೊ ಇದು ಕಂಪ್ಲೀಟ್ ಇವಾಗ ಸೀನಿಕ್ ಲೊಕೇಶನ್ಸ್ ಹೋಗ್ತಾ ಇರೋದು. ವಿಂಡೋದಲ್ಲಿ ನಿಮಗೆ ವ್ಯೂ ತೋರಿಸೋಣ ಅಂದ್ಬಿಟ್ಟು ಬಂದೆ. ನೋಡಿ ಗೈಸ್, ಇಲ್ಲಿ ನೋಡಿ ಯಶಿಕಾ ಬರ್ದಿರೋದು ಐ ಆಮ್ ಟ್ರಾವೆಲಿಂಗ್ ವಿತ್ ಮೈ ಸಿಸ್ಟರ್ ಅಂತ. ಹಿಂಗಿದೆ ನೋಡಿ ಗೈಸ್. ಓ ಮೈ ಗಾಡ್, ವಾಟರ್ ಎಷ್ಟು ಬ್ಲೂ ಆಗಿದೆ. ವ್ಯೂನ ನೋಡಿ ಕಂಗಾಲಾಗೋಗಿದ್ದೀನಿ, ಮಾತೇ ಬರ್ತಾ ಇಲ್ಲ ನನಗೆ. ಏನು ಸಖತ್ತಾಗಿದೆ ಅಂದರೆ ಹೆವೆನ್ ಆನ್ ಅರ್ತ್. ಲೈಕ್ ಇಂಗ್ಲೆಂಡ್ ಇಸ್ ಸೋ 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 ಬ್ಯೂಟಿಫುಲ್. ನೋಡಿ ಗೈಸ್, ಇಂಥ ಬೆಟ್ಟಗಳ ಮಧ್ಯೆ ಸೈಕಲ್ ಮಾಡ್ತಾ ಇದ್ದಾರೆ. ಗೈಸ್ ನೋಡಿ ಗೈಸ್, ಇಲ್ಲೊಂದು ಬ್ರಿಟಿಷ್ ತಾತ ಏನು ಕ್ರೇಜಿ ಆಗಿರೋ ಕಾರ್. ಹೆಂಗಿದೆ ನೋಡಿ ಗೈಸ್ ಈ ರೋಡು, ಬೆಟ್ಟ, ನೀರು, ನಾನು ಸೈಕಲ್ ಎಲ್ಲ ಬರ್ತಾರಂತೆ ಕೆಳಗಡೆ. ಗೈಸ್ ಚಿಕ್ಕ ವಯಸ್ಸಲ್ಲಿ ಬಾಬಾ ಬ್ಲ್ಯಾಕ್ ಶೀಪ್ ಕೇಳ್ತಿದ್ವಲ್ಲ, ನೋಡಿ ಗೈಸ್ ಎಲ್ಲ ಬ್ಲ್ಯಾಕ್ ಶೀಪ್ಸ್ ಇದೆ. ನನ್ನ ಫೋನ್ ಹೊಡೆದೋಯ್ತು ಗೈಸ್. ನನಗೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಲೇಕ್ ಡಿಸ್ಟ್ರಿಕ್ಟ್ಗೆ ಬರಬೇಕು ಅನ್ನೋದೊಂದು ದೊಡ್ಡ ಆಸೆ ಇದೆ. ಸೊ ಇಲ್ಲಿ ನನಗೆ ರೆಸ್ಟೋರೆಂಟಲ್ಲಿ ಒಬ್ಬರು ಸಿಕ್ಕಿದ್ರು. ಪ್ಲೀಸ್ ಟೆಲ್ ಮಿ ಯುವರ್ ನೇಮ್. ಶೀಲಾ. ಓ ಮೈ ಗಾಡ್, ಇಟ್ಸ್ ಮೈ ಮಾಮ್ಸ್ ನೇಮ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ನಾನು ನಮ್ಮ ಹೋಮ್ ಸ್ಟೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೇಕ್ ಡಿಸ್ಟ್ರಿಕ್ಟಲ್ಲಿ ಇದ್ದೀವಿ. ಇವತ್ತು ಎಲ್ಲೋಗ್ತೀವಿ, ಏನು ಮಾಡ್ತೀವಿ ನೋಡೋಣ ಬನ್ನಿ. ಇವತ್ತು ಆ್ಯಕ್ಚುಲಿ ಒರಿಜಿನಲ್ ಮಜಾ ಇರೋದು. ಇವತ್ತು ಆ್ಯಕ್ಚುಲಿ ಎಲ್ಲ ಬ್ಯೂಟಿಫುಲ್ ಜಾಗನ ನೋಡೋಕೆ ಹೋಗ್ತಾ ಇರೋದು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನಾನು ಈ ಥರ ರೆಡಿಯಾಗಿದ್ದೀನಿ. ವೈಟ್ ಟಾಪ್ ಮತ್ತು ಒಂದು ಬ್ರೌನ್ ಸ್ಕರ್ಟ್ ಥರ ಹಾಕಿದ್ದೀನಿ. ಸೊ ಈ ಥರ ಕಾಣಿಸ್ತಾ ಇದ್ದೀನಿ. ನಾನು ಕಾಣಿಸ್ತಿದ್ದೀನ? ಹೋಪ್ಫುಲಿ ಕಾಣಿಸ್ತಿದ್ದೀನಿ. ಸೊ ಹಾಂ, ಇವತ್ತು ಯಾವ ಜಾಗಕ್ಕೆ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ, ಎಷ್ಟು ಮಜಾ ಮಾಡ್ತೀವಿ, ಎಷ್ಟು ಜಾಗ ನೋಡ್ತೀವಿ, ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನಿಮಗೂ ಎಲ್ಲ ತೋರಿಸ್ತೀನಿ. ಸೊ ವ್ಲಾಗ್ನ ಎಂಡ್ವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಿಬಿಡಿ. ಬನ್ನಿ, ಇವಾಗ ಟೈಮ್ ಬಂದು 9:00 ಸೊ ಇವಾಗ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ಲೇಕ್ ಡಿಸ್ಟ್ರಿಕ್ಟ್. ಗೈಸ್ ಇವಾಗ ನಾನು ಫುಲ್ಲು ರೆಡಿಯಾಗಿದ್ದೀವಿ. ಸೊ ಎಲ್ಲರೂ ರೆಡಿಯಾಗಿದ್ದಾರೆ ಇಲ್ಲಿ. ನನಗಂತೂ ಈ ಲಿವಿಂಗ್ ರೂಮ್ದು ವಾಲ್ಪೇಪರ್ ಇದೆ ಅಲ್ವಾ, ನಾವೆಲ್ಲ ಯಾವುದೋ ಸ್ಟ್ರೀಟಲ್ಲಿದ್ದೀವಿ ಅನ್ನೋ ಥರ ಅನಿಸ್ತಿದೆ. ಸೊ ಕಿರಣ್ ಬಾವ ಇಲ್ಲಿದ್ದಾರೆ. ಬಾವ, ಹೌ ಡು ಯು ಫೀಲ್? ಈ ಸ್ಟೇ ಮಾತ್ರ ತುಂಬ ಸಕ್ಕದಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಲೈಕ್ ಮೇಯ್ನ್ ಬಂದ್ಬಿಟ್ಟು ಇದು ಯಾರ್ದು ಇಂಟೀರಿಯರ್ ಡಿಸೈನ್ ಅವ್ರದ್ದು ಮನೆ, ಇದು ಶೋಕೇಸ್ ಮನೆ ಅನ್ಕೊತೀನಿ. ಫುಲ್ ಇಂಟೀರಿಯರ್ ವಾಲ್ಸ್ ಆಗಲಿ ಮತ್ತು ಏನು ಲೈಕ್ ಫರ್ನಿಚರ್ಸ್ ಆಗಲಿ ಸಕ್ಕತ್ತಾಗಿದೆ. ಸೊ ನಾನು ತುಂಬ ಕಡೆ ಸ್ಟೇ ಎಲ್ಲಿದ್ದೀನಿ ಯು ಕೆದಲ್ಲಿ, ಬಟ್ ಈ ಸ್ಟೇ ಮಾತ್ರ ಸೂಪರ್ ಆಗಿತ್ತು. ಆ್ಯಂಡ್ ಮೋರ್ ಓವರ್ ಲೈಕ್ ಬೆಡ್ರೂಮಲ್ಲೇ ಒಂಥರ ಸಕ್ಕತ್ತಾಗಿರೋ ಸ್ಟೈಲಿಶ್ ಆಗಿರೋ ಬಾತ್ ಟಬ್ ಇತ್ತು. ಆಮೇಲೆ ಒಂದೊಂದು ರೂಮಲ್ಲೂ ಕೂಡ ಅಷ್ಟೇ ಸೋಫಾ ಸೆಟ್ಸ್ ಆಗಲಿ ಮತ್ತು ಮಿರರ್ ಕೇಸ್ ಆಗಲಿ ಒಂಥರ ಗ್ರ್ಯಾಂಡ್ ಲುಕ್ ಆಗಿತ್ತು. ತುಂಬ ತುಂಬ ಸಕ್ಕತ್ತಾಗಿತ್ತು. ಬಟ್ ವಿ ಎಂಜಾಯ್ಡ್ ಸ್ಟೇ, ತುಂಬ ಸಕ್ಕತ್ತಾಗಿತ್ತು. ಸೊ ಒಂಥರ ಮೆಮೊರೇಬಲ್ ಆಗಿದೆ ಈ ಮನೆ ನಮಗೆ. ಹೌದು, ನಿಮ್ಗೆ ಹೆಂಗೆ ಸಿಕ್ತು ಬಾಬಾ ಈ ಮನೆ? ನಾನು ಅದೇ Booking.com ಹುಡುಕ್ತಾ ಇದ್ದೆ. ಹುಡುಕ್ತಾಗ ಇದು ಫೋಟೋಸ್ ನೋಡಿದೆ ಮನೆಯದು. ಸ್ವಲ್ಪ ಚೆನ್ನಾಗಿ ಅನಿಸ್ತು. ಒಂಥರ ಐಕಾನಿಕ್ ಆಗಿತ್ತು, ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು. ಸ್ವಲ್ಪ ಡೆಕೋರೇಟಿವ್ ಆಗಿದೆ ಮನೆ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಜಸ್ಟ್ ಬುಕ್ ಮಾಡಿದೆ. ಆ್ಯಂಡ್ ಇದೇನಷ್ಟು ಎಕ್ಸ್ಪೆನ್ಸಿವ್ ಅಲ್ಲ ಇದು. ಎಷ್ಟಿತ್ತು ಇದು ಆಲ್ಮೋಸ್ಟ್ ಲೈಕ್ 95 pounds ಆಯಿತು ಪರ್ ಡೇಗೆ. ಬಟ್ ಆ್ಯಕ್ಚುಲಿ ಇದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 150 pounds. ಬಟ್ ಡಿಸ್ಕೌಂಟ್ ಹೋಗಿ ಇದು 95 poundsಗೆ ಕೊಟ್ಟರು. ಬಟ್ ತುಂಬ ವರ್ತ್ ಇದೆ. ಲಂಡನಲ್ಲೂ ಈ ಥರ ಅಷ್ಟು ಕೊಟ್ಟರು ಈ ಥರ ಮನೆ ಸಿಗೋದೇ ಇಲ್ಲ. ಬಿಕಾಸ್ ಲಂಡನ್ ಬಂದ್ಬಿಟ್ಟು ಅದು ಸೆಂಟರ್ ಇದು ತಾನೇ, ಅದು ಲೈಕ್ ಅಂದ್ಬಿಟ್ಟು ಟೈರ್ 1 ಸಿಟಿ ಅದು. ಬಟ್ ಈ ಥರ ಲೊಕೇಶನಲ್ಲಿ ಈ ಮನೆ ಬಂದ್ಬಿಟ್ಟು ಲೈಕ್ ಈಸ್ಟ್ ಪೌಂಡ್ಸ್ ಓಕೆ ವರ್ತ್. ಆ್ಯಂಡ್ ಮೋರ್ ಲೈಕ್ ತುಂಬ ಸಕ್ಕತ್ತಾಗಿತ್ತು. 4 ಬೆಡ್ರೂಮ್ಸ್ ಇದೆ. ಸೊ ಒಂದೊಂದು ಬೆಡ್ರೂಮಲ್ಲೂ ಒಂದೊಂದು ಇಂಟೀರಿಯರ್ ಡೆಕೋರೇಷನ್, ಒಂದೊಂದು ಥೀಮ್ ಇದೆ. ತುಂಬ ಚೆನ್ನಾಗಿತ್ತು. ಸೊ ವಿ ರಿಯಲಿ ಎಂಜಾಯ್ ಅಷ್ಟೇ. ಸಕ್ಕತ್ತಾಗಿತ್ತು. ಒಂಥರ ಲೈಕ್ ಒಂಥರ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ನಮಗೆ. ಹೌದು, ಬಾವಂಗ್ ಥ್ಯಾಂಕ್ಸ್ ಹೇಳ್ಬೇಕು. ಈ ತರ ಒಂದು ಸ್ಟೇನ ನನಗೂ ಗೊತ್ತಿರಲಿಲ್ಲ. ಓಕೆ ವೈಟ್ ಈ ಥರ ಮತ್ತೆ ಸೂಪರ್ ಆಗಿರುತ್ತೆ ಅಂದ್ಬಿಟ್ಟು. ಬಟ್ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಹೆಂಗಿದೆ, ನಾವು ಯಾವುದೋ ಸ್ಟ್ರೀಟಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನೋಡಿರ್ತೀರ, ನೆನ್ನೆ ನೀವು ಹೋಮ್ ಸ್ಟೇದು ನಾನು ವ್ಲಾಗ್ ಮಾಡಿ ಹಾಕಿದ್ದೆ. ಸೊ ನಮ್ಮದು ಹೋಮ್
ಟೂರ್ ಥರ ಕೊಟ್ಟಿದ್ದೆ ನಾನು, ನೋಡಿರ್ತೀರ ನೆನ್ನೆ ವ್ಲಾಗಲ್ಲಿ. ಸೊ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಎಷ್ಟು ಮಜಾ ಮಾಡ್ತೀವಿ ನೋಡೋಣ ಬನ್ನಿ. ಇವತ್ತು ಬಂದ್ಬಿಟ್ಟು ಜಸ್ಟ್ ಲೈಕ್ ತುಂಬ ಮೌಂಟೇನ್ಸ್ ಇರುತ್ತೆ, ಫುಲ್ ಹೈ ಪೀಕ್ ಮೌಂಟೇನ್ಸ್ ಇರುತ್ತೆ, ಅದ್ರ ಮಧ್ಯದಲ್ಲಿ ವ್ಯಾಲೀಸ್ ಥರ ಲೈಕ್ ಲೇಕ್ಸ್ ವ್ಯಾಲೀಸ್ ಎಲ್ಲ ಇರುತ್ತೆ. ಸೊ ಇದು ಕಂಪ್ಲೀಟ್ ಇವಾಗ ಸೀನಿಕ್ ಲೊಕೇಶನ್ಸ್ನ ಹೋಗ್ತಾ ಇರೋದು. ಒಂದು UK ಲೈಕ್ ಐ ಮೀನ್ ಇಂಗ್ಲೆಂಡಲ್ಲಿ ಬೇಸಿಕಲಿ ಒಂದು 4-5 ಪಾಸಸ್ ಅಂತ ಇದ್ದಾವೆ, ಲೈಕ್ ರೋಡ್ ಐ ಮೀನ್ ಬಿಟ್ವೀನ್ ದ ವ್ಯಾಲೀಸ್ ಆ್ಯಂಡ್ ಮೌಂಟೇನ್ಸ್ ಅಂತ. ಇವಾಗ ಹೋಗ್ತಿರೋದು ನಾವು ಹಾನಿಸ್ಟರ್ ಪಾಸ್ ಅಂತ. ಇದು ಒನ್ ಆಫ್ ದಿ ಬೆಸ್ಟ್ ಪಾಸ್ ಇನ್ ಇಂಗ್ಲೆಂಡ್ ಅಂತ ಹೇಳ್ತಾರೆ. ಸೊ ವಿನೆಟ್ಸ್ ಪಾಸ್ ಅಂತ ನಮ್ಮ ಡರ್ಬಿ ಹತ್ರ ಇದೆ, ಅದು ತುಂಬ ಚೆನ್ನಾಗಿದೆ. ಅದಕ್ಕಿಂತ ತುಂಬ ಚೆನ್ನಾಗಿದ್ದು ಹಾನಿಸ್ಟರ್ ಪಾಸಲ್ಲಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಲೈಕ್ ನಾವು ಕ್ಯಾಪ್ಚರ್ ಮಾಡ್ತೀವಿ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಲೆಟ್ಸ್ ಸಿ ಹೆಂಗಿರುತ್ತೆ. ಬಾಬಾ ನೀವು ಬೀಚ್ ಪರ್ಸನ್ ಇಲ್ಲ ಮೌಂಟೇನ್ ಪರ್ಸನ್? ನನಗೆ ಮೌಂಟೇನ್ಸ್ ಮತ್ತು ಲೇಕ್ಸ್ ಅಂದರೆ ತುಂಬ ಇಷ್ಟ. ಬೀಚ್ ಅಂದರೆ ಸ್ವಲ್ಪ ನನಗೆ ಹೈಡ್ರೋಫೋಬಿಯಾ, ನೀರು ಭಯ ನನಗೆ, ಏನೇನೋ ನೋಡಿದಲ್ಲ. ಸೊ ಬೀಚ್ ಹೋಗ್ತೀನಿ ಬಟ್ ನಿಂತ್ಕೊಂಡು ಐ ಮೀನ್ ಬೀಚ್ ವಾಕ್ ಮಾಡೋದಕ್ಕೆಲ್ಲ ಓಕೆ, ಬಟ್ ನೀರಲ್ಲಿ ಇಳಿಯಲ್ಲ ನಾನು. ನೀರು ಎಂಜಾಯ್ ಮಾಡ್ತೀನಿ ಅಷ್ಟೇ, ಸನ್ಸೆಟ್ ಆಗಲಿ ಸನ್ರೈಸ್ ಆಗಲಿ ಎಂಜಾಯ್ ಮಾಡ್ತೀನಿ, ಬಟ್ ಬೀಚಲ್ಲಿ ಆಡೋಕ್ಕೆಲ್ಲ ನನಗೊಂದು ಭಯ. ಬನ್ನಿ ಇವಾಗ ಗಾಯತ್ರಿ ಅಕ್ಕನ ಮಾತಾಡ್ಸೋಣ. ಅಕ್ಕ ನಿಮ್ಗೆ ಹೆಂಗೆ ಅನಿಸ್ತಿದೆ ಅಷ್ಟೇ? ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ. ಮತ್ತೆ ನಿಮಗೆ ಬೀಚ್ ಇಷ್ಟನಾ ಮೌಂಟೇನ್ಸ್ ಇಷ್ಟನಾ? ನಿಮ್ಗೆ ಯಾವ ಥರ? ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ನೀವು ಆಲ್ಮೋಸ್ಟ್ ಎಲ್ಲ UK ಫುಲ್ ಕವರ್ ಮಾಡಿಬಿಡಿದಿರಲ್ಲ? ಎಲ್ಲ ಕವರ್ ಮಾಡಿಬಿಟ್ಟಿದ್ವಿ, ಬಾವ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಫುಲ್. ಎವ್ರಿ ವೀಕೆಂಡ್ ಅಂತೂ ನಾವು ಕಂಪಲ್ಸರಿ ಆಚೆನೆ ಹೋಗ್ಬೇಕು, ಕಂಪಲ್ಸರಿ ಎವ್ರಿ ವೀಕೆಂಡ್ ಮಿಸ್ಸೇ ಇರಲ್ಲ ಗೈಸ್. ಎವ್ರಿ ವೀಕೆಂಡ್ ಬಾವ ಅಂತೂ ಒಂದಲ್ಲ ಒಂದು ಜಾಗ ನೋಡ್ಬಿಡ್ತಾರೆ, ಯುನೀಕಾಗಿ ಚೆನ್ನಾಗಿ ಕಾಣಿಸೋ ಜಾಗ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಫುಲ್ಲು ಫ್ಯಾಮಿಲಿ ಟ್ರಿಪ್ ಹೊರಡ್ಬಿಡ್ತಾರೆ. ಯಶಿಕನ್ ಮಾತಾಡ್ಸೋಣ ಬನ್ನಿ. ಯಶಿಕಾ, ಹೌ ಆರ್ ಯು ಫೀಲಿಂಗ್? Excited. You want you? How are you feeling? Why you want sleepy? Still sleepy? ಓಕೆ ಬನ್ನಿ ಗೈಸ್, ಇವತ್ತು ಹೆಂಗೆ ಮಜಾ ಮಾಡ್ತೀವಿ, ಎಷ್ಟು ಮಜಾ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ವ್ಲಾಗ್ನ ಎಂಡ್ವರೆಗೂ ನೋಡಿ. ನಾವು ಈ ಸ್ಟೇಯಲ್ಲಿ ಇದ್ದಿದ್ದು ಇವತ್ತು ಒಂದು ದಿನಕ್ಕೆ ಮಾತ್ರ. ಸೊ ಇವತ್ತು ನಾವು ವಾಪಸ್ಸು ಇಲ್ಲಿಂದ ನಾವು ಚೆಕ್ಔಟ್ ಆಗ್ತಾ ಇದ್ದೀವಿ. ಇಲ್ಲಿಂದ ಹೊರಟಿದ ತಕ್ಷಣ ಜಾಗ ಎಲ್ಲ ನೋಡಿಕೊಂಡು ಹಾಗೆ ಡರ್ಬಿ ಕಡೆ ಹೊರಟ್ಬಿಡ್ತೀವಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತ. ಎಲ್ಲ ಪ್ಯಾಕ್ ಮಾಡ್ತಿದ್ದೆ ಸರಿ ಅಂತ ಅಂದ್ಬಿಟ್ಟು ವಿಂಡೋ ಹಾಕೋಣ ಅಂದ್ಬಿಟ್ಟು ವಿಂಡೋದಲ್ಲಿ ನಿಮಗೆ ವ್ಯೂ ತೋರಿಸೋಣ ಅಂದ್ಬಿಟ್ಟು ಬಂದೆ. ನೋಡಿ ಗೈಸ್, ಈ ವ್ಯೂ ಏನೂ ಇಲ್ಲ, ಓಕೆನಾ? ಇದೆಲ್ಲ ಸುಮ್ಮನೆ ನಾರ್ಮಲ್ ಮನೆಗಳು, ಕಾರ್ಗಳು. ಹಿಂಗೆ ರೈಟ್ ಸೈಡ್ ನೋಡಿದ್ರೆ ಗೈಸ್ ಎಂಡಲ್ಲಿ ವಾಟರ್ ಇದೆ ಗೈಸ್, ಸೋ ಗುಡ್. ನಮ್ಮ ರೂಮ್ ಇಟ್ಕಿ ಈಚೆಗಡೆನೇ ಈ ಥರ ಕಾಣುತ್ತೆ, ಕ್ರೇಜಿಯಾಗಿದೆ ನೋಡಿ. ಇಲ್ಲಿ ಮನೆದು ಬ್ಯಾಕ್ ಯಾರ್ಡ್ ಎಲ್ಲ ಕಾಣುತ್ತೆ, ಸಕ್ಕತ್ತಾಗಿದೆ ಗೈಸ್. ಅಲ್ಲಿ ನೋಡಿ ಗೈಸ್, ಓ ಮೈ ಗಾಡ್, ಅಲ್ಲೂ ಯಾವುದೋ ಒಂದು ಲೇಕ್ ಇದೆ, ಕ್ರೇಜಿಯಾಗಿದೆ ವ್ಯೂ ಮಾತ್ರ. ಸೊ ಗೈಸ್ ನೋಡಿ, ಇದೆ ಎಂಟ್ರೆನ್ಸ್, ಈ ಥರ ಕಾಣುತ್ತೆ. ಹೊರ್ಗಡೆಯಿಂದ ನಾರ್ಮಲ್ ಹೌಸ್, ನಾರ್ಮಲ್ ಇಂಗ್ಲೆಂಡಲ್ಲೆಲ್ಲ ಮನೆ ಹೆಂಗಿರುತ್ತೋ ಹಂಗೆ ಇದೆ, ಬಟ್ ಸಗದಾಗಿದೆ ಮಾತ್ರ. ನೋಡೋಕ್ಕೆ ನಾರ್ಮಲ್ ಆಗಿದೆ, ಒಳಗಡೆ ಹೋದರೆ ಮಾತ್ರ ಇಂಟೀರಿಯರ್ ಕ್ರೇಜಿಯಾಗಿದೆ ಗೈಸ್. ಇಲ್ಲಿ ನೋಡಿ ಗೈಸ್, ತುಂಬ ಗಾಳಿ ಇದೆ. ಇಲ್ಲಿ ನೋಡಿ ಯಶಿಕಾ ಬರ್ದಿರೋದು, ಐ ಆಮ್ ಟ್ರಾವೆಲಿಂಗ್ ವಿತ್ ಮೈ ಸಿಸ್ಟರ್ ಅಂತ. ಬನ್ನಿ ಯಶಿಕನ್ ಕೇಳೋಣ ಯಾರು ಅವ್ರ ಸಿಸ್ಟರ್ ಅಂತ. ಯಶಿಕಾ, you've written no, I'm traveling with my sister anta. Hold. Who is your sister? You. What is my name? Surya. What have you written? You want? My brother. Who is your brother? Where is your brother? Bangalore. Who? Advik. Only Advik? But both of them. Who? Dakshu, Advik. Lakshu? 3. ಬನ್ನಿ ಗೈಸ್, ಇವಾಗ ಹೋಗೋಣ. ನೋಡಿ ಈ ಥರ ಇದೆ, ಇಲ್ಲಿ ಇದೆ ಡೋರು, ನೋಡ್ಕೊಂಬಿಡಿ. ಇದೇ ನಾವು ಸ್ಟೇ ಆಗಿದ್ವಿ, ನಂಬರ್ 18. ನಿಮಗೂ ಯಾರಿಗಾರು ಬೇಕು ಅಂದರೆ ಲೇಕ್ ಡಿಸ್ಟ್ರಿಕ್ಟಿಗೆ ಬಂದರೆ ಇಲ್ಲಿ ನೋಡಿ ಈ ನಂಬರ್ ಇರುತ್ತೆ, ಕಾಲ್ ಮಾಡ್ಕೊಂಡು ಬಂದು ಸ್ಟೇ ಮಾಡ್ಬೋದು. ಬನ್ನಿ ಗೈಸ್, ಇವಾಗ ಹೋಗೋಣ. ನಿಮ್ಗೆಲ್ಲರಿಗೂ ನನ್ನ ರೂಮಿಂದ ಒಂದು ವ್ಯೂ ತೋರಿಸಿದ್ನಲ್ಲ, ಸಿ ದಿಸ್ ಇಸ್ ದ ಲೇಕ್ ದಟ್ ಐ ಸಾ ಫ್ರಮ್ ದ ರೂಮ್. ಹಿಂಗಿದೆ ನೋಡಿ ಗೈಸ್, ಓ ಮೈ ಗಾಡ್, ವಾಟರ್ ಎಷ್ಟು ಬ್ಲೂ ಆಗಿದೆ. ಅಲ್ಲಿ ನೋಡಿ ಮೌಂಟೇನ್ಸ್ ಇದೆ ಲಾಸ್ಟಲ್ಲಿ, ಓ ಮೈ ಗಾಡ್, ಲುಕ್ಸ್ ಸೋ ಗುಡ್, ಇಟ್ ಲುಕ್ಸ್ ಸೋ ಸರಿಯಲ್ ಗೈಸ್, ಓ ಮೈ ಗಾಡ್, ಕ್ರೇಜಿ ಆಗಿದೆ ಗೈಸ್ ಮಾತ್ರ ಜಾಗ. ಅಲ್ಲಿ ನೋಡಿ ಯಾರೋ ಒಬ್ಬರು ಬೋಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಾವ ಅಕ್ಕನ ಫೋಟೋ ತೆಗಿತಾ ಇದ್ದಾರೆ. ಐ ಇನ್ ಲವ್ ವಿತ್ ಲೇಕ್ ಡಿಸ್ಟ್ರಿಕ್ಟ್ ಗೈಸ್. ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಿ UK ಬಂದಿದ್ರೆ ಲೇಕ್ ಡಿಸ್ಟ್ರಿಕ್ಟ್ನ ಮಾತ್ರ ಮಿಸ್ಸೇ ಮಾಡಿಬಿಡಿ ಗೈಸ್. ಇಫ್ ಯು ಆರ್ ಎ ಮೌಂಟೇನ್ ಪರ್ಸನ್ ಆ್ಯಂಡ್ ಇಫ್ ಯು ಲೈಕ್ ಮೌಂಟೇನ್ಸ್ ಆ್ಯಂಡ್ ವ್ಯಾಲೀಸ್ ಜಸ್ಟ್ ಲೈಕ್ ಮೀ, ಯು ಹ್ಯಾವ್ ಟು ರಿಯಲಿ ವಿಸಿಟ್ ಲೇಕ್ ಡಿಸ್ಟ್ರಿಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಳ್ಳೋಣ.
ನೋಡಿ ಇದೇ ರೂಮು, ಐ ಮೀನ್ ಇದೇ ರೋಡಲ್ಲಿ ನಮ್ಮ ರೂಮ್ ಇದ್ದಿದ್ದು. ಇಲ್ಲಿಂದ ಹಿಂಗೀಚೆ ಬಂದಿದ ತಕ್ಷಣ ದಿಸ್ ಇಸ್ ದ ಲೇಕ್. ಓ ಮೈ ಗಾಡ್, ಬ್ಯಾಕ್ ಗ್ರೌಂಡ್ ಲುಕ್ ಸೋ 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 ಅಮೇಝಿಂಗ್. ನನಗೆ ಈ ಕ್ಯಾಮ್ರಾದಲ್ಲಿ ಐ ಮೀನ್ ಐ ಡೋಂಟ್ ನೋ ಹೆಂಗೆ ಕಾಣಿಸ್ತಾ ಇದೆ ಅಂತ, ಏಕೆಂದರೆ ಇದ್ರದ್ದು ಕ್ಯಾಮ್ರಾ ಅಲ್ವಾ, ಸೊ ಕ್ಯಾಮ್ರಾದಲ್ಲಿ ಚಿಕ್ಕ ಸ್ಕ್ರೀನ್ ಇದೆ. ಬಟ್ ವೆನ್ ಯು ಸೀಡ್ ಇನ್ ಅ ಬಿಗ್ ಸ್ಕ್ರೀನ್, ಓ ಮೈ ಗಾಡ್. ಬಟ್ ಕಣ್ಣಲ್ಲಿ ನೋಡೋದಕ್ಕೂ ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಇದನ್ನೆಲ್ಲ ಕವರ್ ಮಾಡೋಕ್ಕೆ. ನಾನಂತೂ ವ್ಯೂನ ನೋಡಿ ಕಂಗಾಲಾಗೋಗಿದ್ದೀನಿ, ಮಾತೇ ಬರ್ತಾ ಇಲ್ಲ ನನಗೆ. ಏನು ಸಖತ್ತಾಗಿದೆ ಅಂದರೆ ಹೆವೆನ್ ಆನ್ ಅರ್ತ್. ಲೈಕ್ ಇಂಗ್ಲೆಂಡ್ ಇಸ್ ಸೋ 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 ಬ್ಯೂಟಿಫುಲ್ ಗೈಸ್. ಗುಡ್ ಚಾಯ್ಸ್ ದಟ್ ಐ ಮೇಡ್. UK ಬಂದು ಓದೋದು ತುಂಬ ಒಳ್ಳೆ ಚಾಯ್ಸ್ ಮಾಡಿದೆ ಅಂತ ಅನಿಸ್ತಿದೆ ನನಗೆ. ಇಷ್ಟು ಜಾಗ ನೋಡಿದ್ಮೇಲೆ, ಅದು ಈ ಜಾಗ ನೋಡಿದ್ಮೇಲಂತೂ ವರ್ತ್ ಇಟ್ ಅನಿಸ್ತಿದೆ ನೋಡಿ. ಇವಾಗ ನಾವು ಒಂದು ಸ್ಟಾಪ್ ಹತ್ರ ನಿಲ್ಲಿಸಿದ್ದೀವಿ ನೋಡಿ. ಇದು ಮಿಡಲ್ ಆಫ್ ದ ರೋಡ್, ಇಲ್ಲೂ ರೋಡ್ ಇದೆ. ಇವಾಗ ಲೊಕೇಶನ್ ನೋಡಿ. ನೋಡಿ ಗೈಸ್, ಓ ಮೈ ಗಾಡ್, ದಿಸ್ ಇಸ್ ದ ವ್ಯೂ. ಸೋ ಗುಡ್. ಕ್ಯಾಮ್ರಾ ಜಸ್ಟೇಸ್ ಮಾಡ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಬಟ್ ಬೆಟ್ಟಗಳ ಮಧ್ಯ ಸೈಕಲ್ ಮಾಡ್ತಾ ಇದ್ದಾರೆ ಅವರು. ಸೋ ಗುಡ್. ಓ ಮೈ ಗಾಡ್. ನಾವು ನಿನ್ನೆ ಹೋಗಿರೋಂಥ ಜಾಗ ಬಂದ್ಬಿಟ್ಟು ವಿಂಡರ್ ಮೇಯರು. ಇವತ್ತು ನಾವು ಬಂದಿರೋಂಥ ಜಾಗ ಹೆಸರು ಬಂದ್ಬಿಟ್ಟು ಬಟರ್ ಮೇಯರ್ ಅಂತ. ಇದೇ ಥರ ಇನ್ನೂ ಎಷ್ಟು ಜಾಗ ಇದೆ ಬಾವಾ? ಇದರಲ್ಲಿ ತುಂಬಾ ಜಾಗಗಳಿದಾವೆ ಲೇಕ್ ಡಿಸ್ಟ್ರಿಕ್ಟ್ ಅಲ್ಲಿ. ಬಟರ್ ಮೇಯರ್ ಇದೆ, ಗ್ರಾಸ್ ಮೇಯರ್ ಇದೆ, ಮತ್ತೆ ಹಲ್ಸ್ ವಾಟರ್ ಅಂತ ಇದೆ, ಕೆಸ್ವಿಕ್ ಅಂತ ಇದೆ. ಸೊ ಒಂದೊಂದು ಊರಿಗೂ ಒಂದೊಂದು ದೊಡ್ಡ ದೊಡ್ಡ ಲೇಕ್ ಇರುತ್ತೆ. ಆ ಲೇಕ್ ಜೊತೆಗೆ ಒಂದು ದೊಡ್ಡ ದೊಡ್ಡ ಬೆಟ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಲೇಕ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದ್ರಲ್ಲಿ ಒಂದು ಮಲ್ಟಿಪಲ್ ಪ್ಲೇಸಸ್ ಇದೆ. ಕೆಂಡಲ್, ಹಲ್ಸ್ ವಾಟರ್, ಗ್ರಾಸ್ ಮೇಯರ್, ಬಟರ್ ಮೇಯರ್ ಅಂತ. ಪ್ರತಿ ಒಂದು ಊರಿಗೂ ಅದಕ್ಕೆ ಒಂದೊಂದು ಡೆಡಿಕೇಟೆಡ್ ಲೇಕ್ ತರ ಇರುತ್ತೆ. ಸೊ ಆ ಲೇಕ್ ನಿಟ್ಕೊಂಡೆ ಅವರು ಆ ಹೆಸರು ಇಟ್ಕೊಂಡಿರ್ತಾರೆ. ಸೊ ಇವಾಗ ಬಂದ್ಬಿಟ್ಟು ನಾವು ಬಂದಿರೋದು ಬಟರ್ ಮೇಯರ್ ಅಂತ. ಸೊ ಬಟರ್ ಮೇಯರ್ ಲೇಕ್ ಕವರ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಹಾನಿಸ್ಟರ್ ಪಾಸ್. ನಾನು ಹೇಳಿದ್ನಲ್ಲ ಹಾನಿಸ್ಟರ್ ಪಾಸ್ ಅಂತ. ಸೊ ಅದು ಮೌಂಟೇನ್ ವ್ಯಾಲೀಸ್ ಪಕ್ಕದಲ್ಲಿ ರೋಡ್ ಪಾಸ್ ಆಗುತ್ತೆ. ಅದ್ರ ಜೊತೆಗೆ ಆ ಕಡೆ ಈ ಕಡೆ ಕೂಡ ಒಂದು ಲೈಕ್ ವ್ಯಾಲೀಸ್ ತರ ಇರುತ್ತೆ. ಸೊ ಅಲ್ಲಿ ನೋಡ್ಕೊಂಡು ನಾವು ನೆಕ್ಸ್ಟ್ ಕೆಸ್ವಿಕ್ ಅಂತ ಇದೆ, ಅದು ಲೇಕ್ ಡಿಸ್ಟ್ರಿಕ್ಟ್, ಅದೊಂದು ಊರು. ಸೊ ಅಲ್ಲಿ ಹೋಗೋಣ. ಆಮೇಲೆ ಗ್ರಾಸ್ ಮೇಯರ್ ಅಂತ ಒಂದು ಊರಿದೆ. ಗ್ರಾಸ್ ಮೇಯರ್ ಬಂದ್ಬಿಟ್ಟು ನಮಗೆ ಫೇಮಸ್ ಇಂಗ್ಲಿಷ್ ಪೋಯಟ್ ಇದನ್ನ ವಿಲಿಯಂ ವರ್ಡ್ಸ್ವರ್ತ್ ಅಂತ. ಸೊ ಅವ್ನು ಹುಟ್ಟಿರೋ ಪ್ಲೇಸ್ ಅದು. ಸೊ ಅವ್ನು ಹುಟ್ಟಿರೋ ಮನೆ ಎಲ್ಲ ಇವಾಗ ಹೆಂಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರ ಮನೆ ಎಲ್ಲ ಇದು ಮಾಡಿದಾರಲ್ಲ ಮ್ಯೂಸಿಯಂ ತರ, ಅದೇ ತರ ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಮನೆನ ಮ್ಯೂಸಿಯಂ ತರ ಮಾಡಿದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿದೆ. ಪ್ರಿಟಿಯೆಸ್ಟ್ ವಿಲೇಜ್ ಅದು ಕೂಡ. ಅದು ನೋಡ್ಕೊಂಡು ಆಮೇಲೆ ಹೋಗೋಣ.
ಬನ್ನಿ ಗೈಸ್, ನೋಡಿದ್ರಲ್ಲ ಇವತ್ತಿನ ಪ್ಲ್ಯಾನ್ ಏನೇನು ಅಂತ. ಬನ್ನಿ, ನಾನು ತುಂಬ ಅಂದರೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಎಲ್ಲ ಜಾಗನೂ ನೋಡೋಕ್ಕೆ. ಬನ್ನಿ, ಕಮ್ ಆನ್, ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ಗೈಸ್, ಇವಾಗ ನಾವು ಹಾನೆಸ್ಟರ್ ಪಾಸ್ಗೆ ಎಂಟರ್ ಕೊಟ್ಟಿದ್ದೀವಿ. ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಗೈಸ್, ನಾವು ಬೆಟ್ಟದ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ಲು ನೀರೆಷ್ಟು ಚೆನ್ನಾಗಿ ಹರಿತಾ ಇದೆ ಬೆಟ್ಟಗಳ ಮಧ್ಯ. ಈ ವ್ಯೂ ನೋಡಿ ಗೈಸ್, ನನಗೆ ನಿಜವಾಗ್ಲೂ ಬೆಟ್ಟದ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆ. ಗೈಸ್, ಚಿಕ್ಕ ವಯಸ್ಸಲ್ಲಿ ಬಾಬಾ ಬ್ಲ್ಯಾಕ್ ಶೀಪ್ ಕೇಳಿದ್ರಿ ಅಲ್ವಾ? ನೋಡಿ ಗೈಸ್, ಬ್ಲ್ಯಾಕ್ ಶೀಪ್ ಇದೆ ಇಲ್ಲಿ. ಏನೇನು ಕ್ಯಾಪ್ಚರ್ ಮಾಡ್ಬೇಕು, ಏನೇನು ಬಿಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ನನಗಂತೂ. ನಮ್ಗೆ ಜಾಗ ಇಲ್ಲ ಅಂದ್ರೆ ಮೇಕೆಗಳು ನೋಡಿ ಗೈಸ್. ನೋಡಿ ಗೈಸ್, ಇಲ್ಲೊಂದು ಬ್ರಿಟಿಷ್ ತಾತ ಏನು ಕ್ರೇಜಿ ಆಗಿರೋ ಕಾರು, ಆ ಕಾಲದ್ದು ಇದ್ರ ಥರ ಇದೆ. ಇಲ್ಲಿ ಕ್ಲೀನಾಗಿ ತೋರ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಂದಿದ್ದೀವಿ. ಒಂದೊಂದು ಸ್ಪಾಟು ನೋಡ್ತಾ ಇದ್ರೆ ಎಲ್ಲ ಕಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅನಿಸ್ತಿದೆ. ನೋಡಿ ಗೈಸ್ ಹೆಂಗಿದೆ. ಓ ಮೈ ಗಾಡ್, ನಂಗೆ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿದ್ಯೋ ಇಲ್ವೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ದ ವ್ಯೂ ಇಸ್ ವರ್ತ್ ದ ಟ್ರಿಪ್ ಅಂತಲೇ ಹೇಳ್ಬೋದು. ಗೈಸ್ ಹೆಂಗಿದೆ ನೋಡಿ ಗೈಸ್, ಈ ರೋಡು, ಬೆಟ್ಟ, ನೀರು, ನಾನು ಹಿಂದೆ ನೋಡಿ ಗೈಸ್, ಇಲ್ಲೂ ಬೆಟ್ಟಗಳ ಮಧ್ಯ ನಿಂತ್ಕೊಂಡು ಈ ನೀರು ಹರಿಯೋದನ್ನು ನೋಡೋ ಮಜಾ ಇದೆಯಲ್ಲ ಗೈಸ್, ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಗೈಸ್ ಈ ಥರ ಖುಷಿ, ಈ ಥರ ವ್ಯೂ. ಓ ಮೈ ಗಾಡ್, ಐ ಫೀಲ್ ಲೈಕ್ ನಂಗೆ ಮಾತೇ ಬರ್ತಾಯಿಲ್ಲ. ಈ ಪಾಯಿಂಟಲ್ಲಿ ನಾನು ತುಂಬ ಅಂದರೆ ತುಂಬ ನಮ್ಮ ಅಪ್ಪ ಅಮ್ಮನ ನೆನೆಸ್ಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ, ಇಫ್ ದೇ ವುಡೆಂಟ್ ಹ್ಯಾವ್ ಸೆಂಟ್ ಮೀ ಟು UK, ನಾನು ಖಂಡಿತವಾಗ್ಲೂ ಈ ಥರ ಜಾಗಗಳನ್ನ ನೋಡೋಕ್ಕೆ ಚಾನ್ಸ್ ಇರ್ತಿರ್ಲಿಲ್ಲ ಅನಿಸುತ್ತೆ. ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ಕಿರಣ್ ಬಾವಾ ಆಲ್ಸೋ. ಯಾಕೆಂದರೆ ಅವರು ಬಂದು ನನ್ನ ಈ ಥರ ಅಮೇಝಿಂಗ್ ಜಾಗಕ್ಕೆ ಕರ್ಕೊಂಡ್ಬಂದಿದ್ದಾರೆ. ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆಲ್ಸೋ ಆ್ಯಂಡ್ ಮೈ ಪೇರೆಂಟ್ಸ್. ಐ ಆಮ್ ವೆರಿ ಹ್ಯಾಪಿ ಗೈಸ್. ನೋಡಿ ಗೈಸ್, ಆ ಮಗು ಎಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಯಿದೆ, ಲೈಫ್ ಜಾಕೆಟ್ ಹಾಕ್ಕೊಂಡು. ಅವ್ರ ಅಪ್ಪ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲೆಲ್ಲ ಬೋಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಓ ಮೈ ಗಾಡ್ ಗೈಸ್, ಈ ವ್ಯೂ ನೋಡಿ ಗೈಸ್, ಏನು ಸಕ್ಕದಾಗಿದೆ. ಓ ಮೈ ಗಾಡ್, ನೀರುಗಳ ಮಧ್ಯೆ ಅವ್ರು ಹೋಗ್ತಾ ಇರೋದು, ವಾಟರು, ಆಕಾಶ ಗೈಸ್, ನಂಗೆ ನಿಜ ಮಾತೇ ಬರ್ತಿಲ್ಲ.
ಮೌನಿ ಆಗ್ಬಿಟ್ಟಿದ್ದೀನಿ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ವ್ಲಾಗಲ್ಲಿ ಏನು ಮಾತಾಡ್ತೀನ ಏನು ಅಂತ, ಯಾಕೆಂದರೆ ನಂಗೆ ಪದಗಳೇ ಬರ್ತಾ ಇಲ್ಲ ಗೈಸ್. ಈ ಥರ ಎಲ್ಲ ನಾನು ನಿಜವಾಗ್ಲೂ ಬರೀ ವಿಡಿಯೋಸಲ್ಲಿ ಫೋಟೋಸಲ್ಲಿ ಎಲ್ಲ ನೋಡಿದ್ದೆ, ಬಟ್ ಇವಾಗ ಲೈವ್ ಆಗಿ ನನ್ನ ನೇಕೆಡ್ ಐಸಿಂದ ನೋಡ್ತಿರೋದು ನನ್ನ ಪುಣ್ಯ ಅಂದರೆ ಪುಣ್ಯ ಅಂತಲೇ ಹೇಳ್ಬೋದು ಗೈಸ್. ಖಂಡಿತವಾಗ್ಲೂ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಲೈಫ್ ಅಂತಲೇ ಹೇಳ್ಬೋದು ಗೈಸ್. ದೇವರೇ ಥ್ಯಾಂಕ್ ಯು, ನನ್ನ ಭೂಮಿ ಮೇಲೆ ಹುಟ್ಟಿಸಿರೋದಕ್ಕೆ, ಇಂಥ ಜಾಗಗಳನ್ನ ನೋಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ದೇವ್ರಿಗೆ, ನಮ್ಮ ಅಪ್ಪ ಅಮ್ಮಂಗೆ, ಕಿರಣ್ ಬಾವಂಗೆ ಎಲ್ಲರಿಗೂ ಥ್ಯಾಂಕ್ಸ್ ಗೈಸ್. ನೀರ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್ ಹೋಗೋಣ. ಅವಾಗಲೇ ಮೊನ್ನೆ ಎಲ್ಲ ಶೆಕೆ ಅಂತ ಅಂತಿದ್ವಿ, ಬಿಸಿಲು ಜಾಸ್ತಿ ಅಂತ. ಇವಾಗ ತಣ್ಣಗಾಗ್ತಿದೆ, ಚಳಿ ಆಗ್ತಿದೆ ನಿಜ ಹೇಳ್ಬೇಕಂದ್ರೆ. ವೆದರು ಅಷ್ಟೇ ಇವತ್ತು 22-23 ಇದೆ ಗೈಸ್. ನೋಡಿ ಗೈಸ್, ಓ ಮೈ ಗಾಡ್, ಸಕ್ಕದಾಗಿದೆ. ದಿಸ್ ಕಂಪ್ಲೀಟ್ ಗ್ರೀನರಿ ನನ್ನ ಸುತ್ತಮುತ್ತ. ಫೀಲ್ ಸೋ ಗುಡ್, ಸೋ ಗುಡ್. ನೀವೆಲ್ಲ ಯಾರು ಇನ್ನು ಬೆಂಗಳೂರಲ್ಲೇ ಕುತ್ಕೊಂಡು ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಗೈಸ್, ಸಾಕು ಇದೆಲ್ಲ ನೋಡಿದ್ದು, ಎದ್ದಿದ್ದ ದೇಶ ಸುತ್ತಿ ಗೈಸ್. ಬರೀ ಫಾರಿನ್ಗೆ ಬಂದು ದೇಶ ನೋಡಬೇಕು ಅಂತ ಏನಿಲ್ಲ, ನಮ್ಮ ಇಂಡಿಯಾದಲ್ಲೂ ಇದೇ ಥರ ಸಾಕಷ್ಟು ಜಾಗ ಇದೆ. ಜಾಗಗಳನ್ನ ನೋಡಿ ಎಕ್ಸ್ಪ್ಲೋರ್ ಮಾಡಿ ಗೈಸ್. ಎಷ್ಟು ಜಾಗ ನೋಡಿದ್ರು ಕಡಿಮೆನೇ. ನಮ್ಮ ಮನಸ್ಸಿಗೆ ಸಮಾಧಾನ ಆಗಷ್ಟು ಜಾಗಗಳನ್ನ ನೋಡಿ ಲಾಸ್ಟ್ ಬ್ರೆತ್ ತೊಗೋಬೇಕು. ನಮ್ಮ ಲಾಸ್ಟ್ ಬ್ರೆತ್ವರೆಗೂ ಸುತ್ತಬೇಕು, ಚೆನ್ನಾಗಿ ಜಾಗ ನೋಡಬೇಕು ಗೈಸ್. ಅದೇ ನನ್ನ ಗೋಲು. ನಿಮ್ಮೆಲ್ಲರ ಗೋಲ್ ಏನು? ಯಾವ ಜಾಗ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಗಾಳಿ ಗೈಸ್, ಫುಲ್ಲು ಗಾಳಿ ನೋಡಿ. ಎಲ್ಲ ನಡೀತಾ ಬಾವನು ಇಲ್ಲೇ ಇದ್ದಾರೆ. ಅಮೇಸಿಂಗ್. ಹೆಂಗೆ ಅಂದ್ರೆ ನಾನು ಎಲ್ಲೋ ಬಂದು ಕಳೆದೋಗ್ಬಿಟ್ಟಿದೀನಿ ಅಂತ ಅನಿಸ್ತಿದೆ. ಬಾವಂಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಈ ಜಾಗನ ತೋರಿಸಿದ್ದಕ್ಕೆ. ನಂಗೆ ಲೇಕ್ ಡಿಸ್ಟ್ರಿಕ್ಟ್ ಅನ್ನೋದು ಇದೆ ಅಂತ ಗೊತ್ತಿತ್ತು, ಬಟ್ ಈ ತರ ಹಿಡನ್ ಪ್ಲೇಸಸ್ ಎಲ್ಲ ಬಾವನೇ ಕರ್ಕೊಂಡ್ ಬಂದಿರೋದು, ಈ ತರ ಜಾಗ ತೋರಿಸಿರೋದು. ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಮಾತ್ರ ಜಾಗ ಹೆಂಗಿದೆ ಅಂದ್ರೆ 2 ಕಣ್ಣು ಸಾಲಲ್ಲ ನೋಡಕ್ಕೆ ಅಂತ ಹೇಳ್ತಾರೆ ಗೊತ್ತಾ, ಹಾಗಾದೇ ಇವತ್ತು ನಿಜ ಅಂತ ಅನ್ಸುತ್ತೆ. 2 ಕಣ್ಣು ಖಂಡಿತವಾಗ್ಲೂ ಸಾಕಾಗ್ತಿಲ್ಲ ಗೈಸ್ ಈ ವ್ಯೂನ ನೋಡಕ್ಕೆ. ನಂಗೆ ನಾನು ನಿಜವಾಗ್ಲೂ ಇಲ್ಲಿದ್ದೀನ, ಈ ಜಾಗನೆಲ್ಲ ನೋಡ್ತಿದ್ದೀನ, ವಾತಾವರಣನ ಫೀಲ್ ಮಾಡ್ತಿದ್ದೀನ ಅಂತ ನನಗೆ ಒಂದ್ಸಲ ನನಗೆ ನಾನೇ ಚೂಟ್ಕೊಂಡು ನೋಡ್ಕೋಬೇಕು ಅಂತ ಅನಿಸ್ತಿದೆ. ಬಟ್ ನನ್ಸ ಅಂತ ಕನ್ಸಲ್ಲ ಗೈಸ್, ನನ್ಸೆ ಇದು. ಇವಾಗ ಚಳಿ ಅಂತ ನಡುಗ್ತಾ ಇದೀವಿ ಗೈಸ್, ಬಟ್ ಚೆನ್ನಾಗಿದೆ ವೆದರ್, ನಾಟ್ ಬ್ಯಾಡ್. ಬನ್ನಿ ಇವಾಗ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಣ. ಕಾಟೇಜಸ್ ಮತ್ತು ಸ್ಟೇ ಹೋಟೆಲ್ಸ್ ಎಲ್ಲ ಇರುತ್ತೆ. ಬಟ್ ಅಂದ್ರೆ ಇವ್ರಿಗೆಲ್ಲ ಏನೂ ಸಿಗಲ್ಲ ಇಲ್ಲಿ. ಟೆಸ್ಕೋ ಆಗಲಿ ಸೂಪರ್ ಮಾರ್ಕೆಟ್ ಆಗಲಿ ಹೆಂಗಿರ್ತಾರೋ ಏನೋ. ನೋಡಿ ಎಷ್ಟು ಸಣ್ಣ ರೋಡ್ ಇಷ್ಟಿಷ್ಟೇ ಇರುತ್ತೆ ನೋಡಿ. ಇಲ್ಲೋದ್ರೆ ಡೆಡ್ ಎಂಡ್ ಅಂತ ಅನ್ಕೋತೀವಿ, ಆದರೆ ಇಲ್ಲ, ರೋಡ್ ಇದೆ ಗೈಸ್ ಇಲ್ಲಿ. ಚಿಕ್ಕ ಚಿಕ್ಕ ಹಳ್ಳಿಗಳು. ಚಿಕ್ಕ ಹಳ್ಳಿಗಳು. ಬೆಟ್ಟದ ಮೇಲೆ ಸೈಕಲ್ನ ಎತ್ಕೊಂಡು ಹೋದ. ಹಿಂಗೆ ಎತ್ಕೊಂಡು ಹೋದ ಅಂತಂದರೆ ಮಾಹಿಷ್ಮತಿ ಸಾಮ್ರಾಜ್ಯಂ ಥರ ಫುಲ್ ಭುಜದ ಮೇಲೆ ಎತ್ಕೊಂಡು ಹೋದ್ರು. ಅವರಿಂದ ನೋಡಿ ಈ ಕಡೆ ನೋಡಿ, ಇಲ್ಲೊಬ್ರು ನಡ್ಕೊಂಡು ಹೋಗ್ತಿದ್ದಾರೆ, ಅಲ್ಲೊಬ್ರು. ಹೂವು ಕಲ್ಲು ಬೇರೆ ಕೆಳಗಡೆ ಬೀಳ್ತಾ ಇದೆ. ಹುಡುಗ ಬೀಳ್ತಾ ಇದ್ರೆ ಸಾಕು. ಸೈಕ್ಲಿಂದ ಬರ್ತಾರಾ? ಇವಾಗ ಇವರೆಲ್ಲ ನಿಲ್ತಿದ್ದಾರೆ. ಹುಡುಗ ಸೈಕಲಲ್ಲೇ ಬರ್ತಾರಂತೆ ಕೆಳಗಡೆ. ನೋಡೋಣ ಏನು ಬರ್ತಾರೆ ಏನು ಅಂತ.
ಅದು ಫುಲ್ ಸ್ಟೀಪಿ ಇದೆ ಗೈಸ್. ಅದು ಹೆಂಗೆ ಈ ಹುಡುಗನ ಹೋಗ್ಬೇಕನ್ಸುತ್ತೆ. ಯಪ್ಪ ದೇವ್ರೆ, crazy. Oh my god, so cool. ಎಲ್ಲಾದ್ರ ಹುಡುಗ ಅಲ್ಲೇ ಇದ್ದಾನೆ. ಕ್ರೇಜಿ. ಗೈಸ್ ಚಿಕ್ಕ ವಯಸ್ಸಲ್ಲಿ ಬಾಬಾ ಬ್ಲ್ಯಾಕ್ ಶೀಪ್ ಕೇಳ್ತಿದ್ವಲ್ಲ, ನೋಡಿ ಗೈಸ್ ಎಲ್ಲ ಬ್ಲ್ಯಾಕ್ ಶೀಪ್ಸ್ ಇದೆ ಇಲ್ಲೆಲ್ಲ. ನಂಗೆ ಇಷ್ಟು ದಿನ ಅದೆಲ್ಲ ಬ್ಲ್ಯಾಕ್ ಶೀಪ್, ಬರೀ ವೈಟ್ ಶೀಪ್ ನೋಡಿ ನೋಡಿ ಬ್ಲ್ಯಾಕ್ ಶೀಪ್ ಇದೆಯಾ ಅಂತ ಅನ್ಸ್ಬಿಟ್ಟಿದ್ದು. ಬಟ್ ನೋಡಿ ಎಲ್ಲ ಬ್ಲ್ಯಾಕ್ ಶೀಪು. ನೋಡಿ ಗೈಸ್, ಅವ್ರು ಹೇಳ್ತಾ ಇದ್ದಾರೆ ಜಾಗ ಹಿಂಗ್ ಚೆನ್ನಾಗಿದೆ, ಮೇಲಿಂದ ಬರ್ತಾ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಗೈಸ್ ನೋಡಿ ಗೈಸ್, ಇಲ್ಲಿ ಮೈನಿಂಗ್ ನಡೀತಿದೆ. ಅಲ್ಲಿ ಕಾಣಿಸ್ತಿದ್ಯಾ ನೋಡಿ. ಸೊ ಫುಲ್ ಮೈನಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಎಲ್ಲ ಕಡೆ ಕಲ್ಲು ಥರ ಗಾಡಿ ಎಲ್ಲ ಇದೆ. ಸೊ ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ. ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಮೇ ಬಿ ನಾವು ಡರ್ಬಿಗೆ ಹೊರಟ್ಬಿಡ್ತೀವಿ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಏನು, ಏಕೆಂದರೆ ತುಂಬ ಗಾಳಿ ಬರ್ತಾ ಇದೆ ಗೈಸ್. ಏನು ಮಾಡೋದಂತ ಗೊತ್ತಿಲ್ಲ ಅದಕ್ಕೆ. ಇಲ್ಲೊಂದು ಕೆಫೆ ಥರ ಇದೆ, ಅಲ್ಲಿ ಬಂದಿದ್ದೀವಿ ನೋಡಿ. ಇವರೆಲ್ಲ ಇಲ್ಲಿ ಆಟ ಆಡ್ತಿದ್ದಾರೆ, ಕಾರ್ಡ್ಸ್ ಆಡ್ತಿದ್ದಾರೆ. ನೋಡಿ ಗೈಸ್, ಇವ್ರಿಗೆಲ್ಲ ಡೈರೆಕ್ಟ್ ವ್ಯೂ ಬೆಟ್ಟ. ಇವರೆಲ್ಲ ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾರೆ ಸರ್. ಅನಿಸ್ತಿದೆ ಗೊತ್ತಾ, ನಾನು ಒಬ್ಬಳೇ ಇಲ್ಲಿ ಸ್ವಲ್ಪ ಓವರ್ ಡ್ರೆಸ್ಡ್ ಆಗಿಬಿಟ್ಟಿದ್ದೀನಿ ಅಂತ ಅನಿಸ್ತಿದೆ. ನೋಡಿ ಅವರೆಲ್ಲ ಟ್ರಕ್ಕಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ನಾರ್ಮಲ್ ಮನೆ ಬಟ್ಟೆ ಇಲ್ಲ ಜಿಮ್ ಬಟ್ಟೆ ಹಾಕೊಂಡ್ಬಂದಿದ್ದಾರೆ. ಕಾಣಿಸ್ತಿದ್ಯಾ ನೋಡಿ, ಅಲ್ಲಿ ಬ್ಯಾಗೆಲ್ಲ ಇಟ್ಟಿದ್ದಾರೆ. ನಾನು ಮಾತ್ರ ಇದ್ದೀನಿ. ಇವಾಗ ಹಾಟ್ ಚಾಕ್ಲೇಟು ಅದು ಕೇಕ್ ತೊಗೊಂಡಿದ್ದೀನಿ, ಬನ್ನಿ ತಿನ್ನೋಣ. ಗೈಸ್ ಈ ನಾಯಿ ನೋಡಿ ಎಷ್ಟು ಉದ್ದ ಇದೆ. ನಮ್ಮ ರಾಕಿ ಎಷ್ಟು ಉದ್ದ ಇದೆ. ಯೂಶಲಾಗಿ ಈ ಥರ ನಾಯಿ, ಉದ್ದುದ್ದ ನಾಯಿ ಕಾಣಿಸ್ಕೊಳ್ಳೋದು ಕಡಿಮೆ ನೋಡಿ. ಈ ಥರ ಚಿಕ್ಕ ಚಿಕ್ಕ ನಾಯಿ ಕಾಣುತ್ತೆ. ಬಟ್ ಅದು ದೊಡ್ಡದು ನೋಡಿದ ತಕ್ಷಣ ಒಂದೆರಡು ಸೆಕೆಂಡ್ ನಂಗೆ ಭಯ ಆಗೋಯ್ತು. ಅಯ್ಯೋ ಡಾಗ್ನ ನೋಡ್ತಾ ಇದ್ರೆ ನನಗೆ ನಮ್ಮ ರಾಕಿ ನೆನಪಾಗ್ತಾ ಇದೆ. ಸೇಮ್ ಹೈಟ್ ಹಿಂಗೆ ಇರುತ್ತೆ ನಮ್ಮ ರಾಕಿ. ಆದರೆ ಇದು ಬ್ಲ್ಯಾಕ್ ಇದೆ, ನಮ್ಮ ರಾಕಿ ವೈಟ್ ಇದೆ. ಅವರೇ ಈ ಸ್ಟೋನಲ್ಲಿ ಮಾಡಿರುವಂಥ ಸ್ಕಲ್ಪ್ಚರ್ ಸೋ ಗುಡ್. ಟೈಗರ್ ಗೈಸ್, ನಮ್ಮ ಭಾರತ ದೇಶದ ನ್ಯಾಷನಲ್ ಆ್ಯನಿಮಲ್. ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ, ಅಲ್ಲಿ ಕೆಫೆ ಒಳಗಡೆ ಹೋದ್ವಿ, ವಾಶ್ರೂಮ್ಗೆಲ್ಲ ಹೋಗಿ ಅಲ್ಲಿ ಹಾಟ್ ಚಾಕ್ಲೇಟ್ ತೊಗೊಂಡು ಕೇಕ್ ತೊಗೊಂಡು ಸ್ವಲ್ಪ ಬ್ರೇಕ್ ತೊಗೊಂಡು ಹಂಗೆ ಈ ಕಡೆ ಬಂದರೆ ಇಲ್ಲಿ ನೋಡಿ ಗೈಸ್ ಈ ವ್ಯೂ. Oh my god, look at the view guys, so good. ನೋಡಿ ಗೈಸ್, ಆ ವ್ಯಕ್ತಿ ಅಲ್ಲೋಗಿ ಮೇಲೆ ಟ್ರಕ್ಕಿಂಗ್ ಮಾಡಿದ್ದಾರೆ, ಕಾಣಿಸ್ತಿದೆ ಅಲ್ಲಿ ಒಬ್ಬ. ನೋಡಿ ಕ್ರೇಜಿ ಅಲ್ವಾ. ನೋಡಿ ಗೈಸ್, ಸ್ಮಾಲ್ ಫಾಲ್ಸ್ ಕಾಣಿಸ್ತಿದೆ ಪುಟ್ಟದಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ.
ಏನಾಯ್ತು ಗೊತ್ತಾ ಗೈಸ್, ಒಂದು ದುರಂತ ನಡೀತು ನೋಡಿ. ಇಲ್ಲಿ ನನ್ನ ಫೋನ್ ಹೊಡೆದೋಯ್ತು ಗೈಸ್. ಕಾಣಿಸ್ತಿದ್ಯಾ ನೋಡಿ, ಫುಲ್ ಎಲ್ಲಿ ಬಿತ್ತು ಗೊತ್ತಾ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕಲ್ ಮೇಲೆ ಬಿತ್ತು. ಸದ್ಯ ಹಿಂಗೆ ಬಿದ್ದಿದ್ದಕ್ಕೆ ಹಿಂಗೆ ಸ್ಕ್ರೀನ್ ಗಾರ್ಡ್ಗೆ ಆಗಿದೆ. ಹಿಂಗೆ ಬಿದ್ದು ಕ್ಯಾಮ್ರಾಗೆ ಏನಾರು ಆಗಿದ್ರೆ ಏನು ಮಾಡಬೇಕಿತ್ತು ನಾನು. ಬನ್ನಿ ಇವಾಗ ಎಲ್ಲ ಹೋಗ್ತೀವಿ ನೋಡೋಣ. ಎಷ್ಟು ಚೆನ್ನಾಗಿದೆ ಅದು. ಅಪ್ಪ ಮಗುನ ತಲೆ ಮೇಲೆ ಎತ್ಕೊಂಡಿದ್ದಾರೆ, ಅದಕ್ಕೆ ಅಲ್ವ ಹೇಳೋದು ಅಪ್ಪಂದಿರು ಮಕ್ಳು ಕಾಣ್ದಿರೋದನ್ನ ಅವ್ರ ಭುಜದ ಮೇಲೆ ಎತ್ಕೊಂಡು ತೋರಿಸ್ತಾರೆ. ಸೋ ನೈಸ್ ನೋಡಿ. ಮಗು ಕಣ್ಣು ನೋಡಿ ಗೈಸ್ ಹೆಂಗಿದೆ, ಗೊಂಬೆ ತರ ಇದೆ. ಇವಾಗ 6:30 ಆಗಿದೆ ಟೈಮು, ಅದಕ್ಕೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಬೇರೆ ಜಾಗಕ್ಕೂ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಚಳಿ ಜಾಸ್ತಿ ಸ್ಟಾರ್ಟ್ ಆಗೋಯ್ತು. ಆಮೇಲೆ ನಂಗೆ ಬೇರೆ ಯಾಕೋ ಹೊಟ್ಟೆ ನೋವು ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಬೇಡ, ಹೊರಟ್ಬಿಡೋಣ ವಾಪಸ್ ಡರ್ಬಿಗೆ. ಇನ್ನೊಂದ್ಸಲಿ ಬಂದು ಆ ಜಾಗನ ನೋಡ್ಕೊಂಡು ಹೋಗೋಣ. ಹೆಂಗಿದ್ರು ಜಾನ್ವಿನೂ ಬರಬೇಕು ಅಂತ ಹೇಳಿದ್ಲು. ಸೊ ಜಾನ್ವಿ ಜೊತೆನೇ ಬರೋಣ ಅಂತ ಹೇಳಿಬಿಟ್ಟು ಜಾಗನ ಸ್ಕಿಪ್ ಮಾಡಿದ್ವಿ ಈ ಸಲ. ಈಗ ಒಂದು ಸಿಟಿಗೆ ಬಂದಿದ್ದೀವಿ, ಕೆಂಡಲ್ ಅಂತ ಅದು ಪ್ಲೇಸು. ನೋಡಿ ಗೈಸ್ ಹಿಂಗಿದೆ ರೋಡ್ ಮಾತ್ರ. ನನಗೆ ಈ ರೋಡ್ಗಳು, ಈ ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಗೋವಾ ನೆನಪಾಗ್ತಾ ಇದೆ ಗೈಸ್, ಸಖತ್ತಾಗಿದೆ. ಸೊ ದಿಸ್ ಇಸ್ ದ ಇಂಡಿಯನ್ ರೆಸ್ಟೋರೆಂಟ್ ಗೈಸ್. ಚಳಿ ಆಗ್ತಾ ಇದೆ ಗೈಸ್, ನನಗಂತೂ ನಡುಕ್ತಾ ಇದ್ದೀನಿ ನಾನು. ತುಂಬ ಒಂಥರ ಫುಲ್ಲು ಚಳಿ ಆಗ್ತದೆ ಇವಾಗ. ಇಷ್ಟು ದಿನ ಸೆಕೆ ಅಂತಿದ್ವಿ, ಇವಾಗ ಮತ್ತೆ ಗಾಳಿ. ನೋಡಿ ಗೈಸ್, ನಮ್ಮ ಬಾಡಿ ತೀರಾ ಚಳಿಗೂ ಅಡ್ಜಸ್ಟ್ ಆಗಲ್ಲ, ತೀರಾ ಬಿಸಿಲಿಗೂ ಅಡ್ಜಸ್ಟ್ ಆಗಲ್ಲ. ನನಗೆ ಇವತ್ತು ಜಾಗ ನೋಡ್ತಿದ್ದಾಗ ನನಗೆ ಸ್ವಿಟ್ಜರ್ಲ್ಯಾಂಡ್ ನೆನಪಾಗ್ತಿತ್ತು. ಇದೇ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ ಸ್ವಿಟ್ಜರ್ಲ್ಯಾಂಡ್ ಹೆಂಗಿರಲ್ಲ. ಸೊ ಆ್ಯಕ್ಚುಲಿ ನಾವು ಇವತ್ತು ಹೋಗಿರೋಂಥ ಜಾಗ ಬಂದು ಇನ್ನೇನು ಸ್ಕಾಟ್ಲ್ಯಾಂಡ್ ಹತ್ರನೇ, ಸ್ಕಾಟ್ಲ್ಯಾಂಡ್ ಕೆಳಗಡೆ ಇರೋದು. ಸೊ ಬಾವ ಅಂತಿದ್ರು, ಸೊ ದಿಸ್ ಇಸ್ ಲೈಕ್ ಮಿನಿ ಸ್ಕಾಟ್ಲ್ಯಾಂಡಲ್ಲೂ ಕೂಡ ಇದೇ ಥರ ಬೆಟ್ಟ ಗುಡ್ಡಗಳಿರುತ್ತೆ ಅಂತ. ಆ್ಯಂಡ್ ಸಿನ್ಸ್ ಐ ಆಮ್ ಅ ಮೌಂಟೇನ್ ಪರ್ಸನ್, ಐ ಆಮ್ ಈಗಲಿ ವೇಟಿಂಗ್ ಟು ಗೋ ಟು ಸ್ಕಾಟ್ಲ್ಯಾಂಡ್ ಆ್ಯಂಡ್ ಸಿ. ನೋಡೋಣ, ನಮ್ಮ ಅಪ್ಪ ಅಮ್ಮ ಬಂದಾಗ ಸ್ಕಾಟ್ಲ್ಯಾಂಡ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಕಾಟ್ಲ್ಯಾಂಡ್ ಖಂಡಿತವಾಗ್ಲೂ ತೋರಿಸ್ಲೇಬೇಕು ಗೈಸ್. ಈ ಥರ ಬೆಟ್ಟ ಗುಡ್ಡ ಇದೆ ಅಂತ ಅಂದರೆ ನಾನು ಏನು ನೋಡಿದ್ದೀನೋ ಅದನ್ನು ಲೈವಲ್ಲಿ ನಮ್ಮ ಅಪ್ಪ ಅಮ್ಮಂಗೂ ಕೂಡ ತೋರಿಸ್ಬೇಕು. ಇವತ್ತು ನೋಡಿದಂಥ ಲೇಕ್ ಡಿಸ್ಟ್ರಿಕ್ಟ್ಗೆ ನಮ್ಮ ಅಪ್ಪ ಅಮ್ಮನ ಯಾವತ್ತಾರು ಮುಂದೆ ಒಂದಿನ ಹೋಪ್ಫುಲಿ ಕರ್ಕೊಂಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್, ನನಗೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಲೇಕ್ ಡಿಸ್ಟ್ರಿಕ್ಟ್ಗೆ ಬರಬೇಕು ಅನ್ನೋದೊಂದು ದೊಡ್ಡ ಆಸೆ ಇದೆ. ಸೊ ನೋಡಿ, ಮಕ್ಕಳೆಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಅಪ್ಪ ಅಮ್ಮ ಬಂದಾಗ ನಾನು ಖಂಡಿತವಾಗ್ಲೂ ಈ ಜಾಗನ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾವಾಗ ಕರ್ಕೊಂಡು ಹೋಗ್ತೀನೋ ಏನೋ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮನ ಲೇಕ್ ಡಿಸ್ಟ್ರಿಕ್ಟಿಗೆ. ಬಟ್ ಒಂದಿನ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ. ತಿನ್ನೋಣ ಫಸ್ಟು, ಹೊಟ್ಟೆ ಹಸಿತಿದೆ. ಏನು ತಿಂತೀವಿ ಏನು ನೋಡಿ ಇದೆ. ಎಲ್ಲ ಆಯಿತು ನೋಡಿ ಗೈಸ್, ಎಲ್ಲ ಖಾಲಿಯಾಗಿ ಎಲ್ಲ ಕ್ಲೀನ್ ಮಾಡಿದ್ರು. ಏನು ಅನಿಸ್ತಿದೆ ಅಕ್ಕ ನಿಮಗೆ? ತುಂಬ ಚೆನ್ನಾಗಿತ್ತಾ? ಸಖತ್ತಾಗಿತ್ತು. ಟೇಸ್ಟ್ ವಾಸ್ ರಿಯಲಿ ಗುಡ್. ಲೇಕ್ ಡಿಸ್ಟ್ರಿಕ್ಟ್ ಹೆಂಗಿತ್ತು? ಡಿಸ್ಟ್ರಿಕ್ಟ್ ಬೇಡ ಅಕ್ಕಂಗೆ ನೋಡಿ 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 ಎಷ್ಟಲ್ಲಿ ನೋಡಿದ್ದೀರಾ? 2 ಸತಿನೇ. ನನಗೂ ಈ ಲೇಕ್ ಡಿಸ್ಟ್ರಿಕ್ಟ್ ಅಂದರೆ ಆಗಲ್ಲ. ಅಕ್ಕಂಗೆ ಏನಂದರೆ ಎಲ್ಲ ಮೌಂಟೇನ್ಸ್ ನೋಡಿ 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 ಅವ್ರಿಗೆ ನೋಡಿ ಸಾಕಾಯ್ತು ನನಗೆ. ಎವ್ರಿ ಸ್ಯಾಟರ್ಡೆ ಸಂಡೇ ಬಾವ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂದರೆ ಇಮ್ಯಾಜಿನ್ ಮಾಡಿ ಗೈಸ್. ಅಷ್ಟು ಜಾಗ ನೋಡ್ಬಿಟ್ಟು ಅಕ್ಕಂಗೆ ಎಲ್ಲ ಜಾಗನೂ ಕನ್ಫ್ಯೂಸ್ ಆಗಿಬಿಡಿದೆ, ಯಾವ ಜಾಗ ಯಾವುದು ಮತ್ತು ಬೆಟ್ಟ ಗುಡ್ಡಗಳು ನೋಡಿ ಅಂತೂ ಸಾಕಾಗಿ ಹೋಗ್ಬಿಡಿದೆ ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡಿ ಯಶಿಕಾ ಯುವನ್ ಇದ್ದಾರೆ. ಯಶಿಕಾ ಸಿ ಹಿಯರ್, ಸೇ ಹಾಯ್. ಹೌ ಡು ಯು ಫೀಲ್? ಹ್ಯಾಡ್ ಫುಡ್, ಹ್ಯಾಡ್ ಎವ್ರಿಥಿಂಗ್ ವಾಸ್ ಗುಡ್. You like Lake District? From tomorrow school. You're excited to go to school? No. Let's ask Yuvan. Yuvan, you are excited to go to school tomorrow? Yes, because I want to see my friends. Guys, nodidra full friendship. Yes, friendship. Who's your friend? Adam. See. Girlfriend or boyfriend? Bye. Boyfriend, not girlfriend. No. They believe this. I got bye. Good. ಸರಿ, ಇವಾಗ ಬಾವ ನಿಮ್ಗೆ ಹೆಂಗೆ ಅನಿಸ್ತು ಲೇಕ್ ಡಿಸ್ಟ್ರಿಕ್ಟ್? ಲೇಕ್ ಡಿಸ್ಟ್ರಿಕ್ಟ್ ತುಂಬ ಚೆನ್ನಾಗಿತ್ತು. ನೀವು ವ್ಲಾಗಲ್ಲಿ ನೋಡಿದ್ದೀರ ಅನ್ಕೊತೀನಿ. ಸಕ್ಕತ್ತಾಗಿತ್ತು. ವಿ ಹ್ಯಾಡ್ ಗುಡ್ ಫನ್. ವೆದರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತು.
ಎಲ್ಲ ಮುಗೀತು, ಒಳ್ಳೆ ಊಟ ಆಯಿತು. ಇವಾಗ ವಾಪಸ್ ಬ್ಯಾಕ್ ಟು ಡರ್ಬಿ, ಒಬ್ಬರು ಮನೆಗಳ ಕೆಲಸ ರೆಗ್ಯುಲರ್ ನಾರ್ಮಲ್ ಬ್ಯಾಕ್ ಟು ಫಾರ್ಮ್. ಬ್ಯಾಕ್ ಟು ವರ್ಕ್ ಅಷ್ಟೇ ಅಷ್ಟೇ. ಅಷ್ಟೇ. I have a boy. ಅಯ್ಯೋ ನೋಡಿ ಏನೋ ಹೇಳ್ತಾ ಇದ್ದಾಳೆ. I have a boy. ಬಾಯ್ ಫ್ರೆಂಡ್. ಕೂಲ್ ಡ್ಯಾಡ್ ದೆಮ್ ಟು ಮೀಟ್ ಮೀ. ಇಲ್ಲಿ ನನಗೆ ರೆಸ್ಟೋರೆಂಟಲ್ಲಿ ಒಬ್ಬರು ಸಿಕ್ಕಿದ್ರು. ಪ್ಲೀಸ್ ಟೆಲ್ ಮಿ ಯುವರ್ ನೇಮ್. ಶೀಲಾ. ಓ ಮೈ ಗಾಡ್, ಇಟ್ಸ್ ಮೈ ಮಾಮ್ಸ್ ನೇಮ್. ಸ್ಕಾಟ್ಲೆಂಡ್. ಓ ಗೈಸ್, ಶಿ ಇಸ್ ಫ್ರಮ್ ಸ್ಕಾಟ್ಲೆಂಡ್ ಅಂಡ್ ಹರ್ ನೇಮ್ ಇಸ್ ಶೀಲಾ. ನಮ್ಮ ಅಮ್ಮನ ಹೆಸರು ಅಂಡ್ ದಟ್ಸ್ ವೆರಿ ನೈಸ್. ಇಟ್ಸ್ ಮೈ ಮಾಮ್ಸ್ ನೇಮ್ ಇಸ್ ಶೀಲಾ. ಸೊ ಶಿ ಆಸ್ಕ್ಡ್ ಮೀ ಟು ಲೈಕ್ ಶಿ ವಾಂಟ್ಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ರೈಟ್ ನೌ ಐ ಆಮ್ ರೈಟಿಂಗ್ ಮೈ ಚಾನಲ್ಸ್ ನೇಮ್ ಹಿಯರ್. ಥ್ಯಾಂಕ್ ಯು. So why do you keep your, Indian name, like, were your parents from India or like? No, they're from Scotland. So then how the name Sheila came? Have they got any connection with the Indian? No. Oh, nice. Thank you. Yes, very nice. Very nice. Thank you. Thank you. Have a safe trip So you back can just watch the videos. You'll come in the videos in the future. Thank you. And they're very well behaved. Very well behaved. Thank you so much and have a good night. Then yeah, cheers. Bye. Bye. ಅಷ್ಟೇ ಗೈಸ್, ಬಾಯ್. ಸೊ ಅಷ್ಟೇ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಹೋಪ್ಫುಲಿ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗಲ್ಲಿ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು, ಏನು ನೀವೆಲ್ಲ ಮೌಂಟೇನ್ ಪರ್ಸನ್ನ, ವ್ಯಾಲಿ ಪರ್ಸನ್ನ, ಇಲ್ಲ ಬೀಚ್ ಪರ್ಸನ್ನ ಅಂತ ಕಮೆಂಟ್ ಮಾಡಿ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.